Hello everyone, welcome to Square Catalyst and also welcome to 7th Standard Ganesh Prakash. So ಲಾಸ್ಟ್ ಕ್ಲಾಸಲ್ಲಿ ನಾನು ಪ್ಯಾರಲಲ್ ಲೈನ್ಸ್ನ ಹೇಗೆ ಟ್ರಾನ್ಸ್ವರ್ಸಲ್ನ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ, ಓಕೆನಾ. ಸೊ ಇಲ್ಲಿ ಬರೋ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದು ಟ್ರಾನ್ಸ್ವರ್ಸಲ್, ದಟ್ ಇಸ್ ಬೇಸಿಕ್ ಆ್ಯಂಡ್ ಕರೆಸ್ಪಾಂಡಿಂಗ್ ಆ್ಯಂಡ್ ಆಲ್ಟರ್ನೇಟಿವ್ ಆ್ಯಂಗಲ್ಸ್. ಓಕೆ, ಒನ್ ಬೈ ಒನ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಟ್ರಾನ್ಸ್ವರ್ಸಲ್ ಎಸ್ ಎ ಎಲ್. ಓಕೆ, ಸೊ ಟ್ರಾನ್ಸ್ವರ್ಸಲ್ ಅನ್ನೋದು ಐಡಿಯಾ ಅಷ್ಟೆ, ಓಕೆನಾ. ಸೊ ದಿಸ್ ಇಸ್ ಒನ್ ಐಡಿಯಾ. ಏನದು ಅಂತಂದರೆ 2 ಲೈನ್ಸ್ ಪಾಸ್ ಆಗ್ತಾ ಇರುತ್ತೆ, ಓಕೆನಾ. ಹೀಗೆ ಒಂದು ಲೈನ್ ಹೋಗ್ತಾ ಇರುತ್ತೆ, ಲೈನ್ ಎಲ್. ಇನ್ನೊಂದು ಲೈನ್ ಹೀಗಿದೆ, ಲೈನ್ ಎಮ್. ಹೇಗಾದರೂ ಇರಲಿ ಲೈನ್ಸ್, ಓಕೆನಾ. ಅದನ್ನ ಎರಡನ್ನೂ ಪಾಸ್ ಆಗ್ತಿರೋದನ್ನ ನಾವೇನಂತ ಕರಿತೀವಿ? ಟ್ರಾನ್ಸ್ವರ್ಸಲ್. ಸೊ ಟ್ರಾನ್ಸ್ವರ್ಸಲ್ ಡಿನೋಟೆಡ್ ಬೈ ಟಿ. ಸೊ ಈ ಲೈನ್ನ ಟಿ ಅಂತ ಹೇಳ್ತೀನಿ, ಅದನ್ನ ಟ್ರಾನ್ಸ್ವರ್ಸಲ್. ಯಾಕಂತಂದರೆ ಎರಡೂ ಲೈನನ್ನು ಅದು ಕ್ರಾಸ್ ಮಾಡ್ಕೊಂಡು ಹೋಗ್ತಿದೆ, ಇಂಟರ್ಸೆಕ್ಟ್ ಮಾಡ್ಕೊಂಡು ಹೋಗ್ತಿದೆ, ಅದಕ್ಕೋಸ್ಕರ ನಾನು ಅದನ್ನೇನಂತ ಕರಿತೀನಿ? ಟ್ರಾನ್ಸ್ವರ್ಸಲ್ ಅಂತ ಕರಿತೀನಿ. ಸೊ ಇದಕ್ಕೂ ಮುಂಚೆ ನಿಮಗೆ ಪ್ಯಾರಲಲ್ ಲೈನ್ಸ್ ಅಂದರೆ ಏನು ಅಂತ ಗೊತ್ತಿತ್ತು, ಓಕೆನಾ. ಏನು ಪ್ಯಾರಲಲ್ ಲೈನ್ ಅಂದರೆ? ಸೊ ಎಲ್ಲ ಕಡೆನೂ ಅದೇನಿರುತ್ತೆ, ಡಿಸ್ಟೆನ್ಸು ಈಕ್ವಲ್ ಆಗಿರುತ್ತೆ, ಇದನ್ನು ನಾವು ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ. ಪರ್ಪೆಂಡಿಕ್ಯುಲರ್ ಅಂತ ಬಂದರೆ ದ ಆ್ಯಂಗಲ್ ಶುಡ್ ಬಿ ವಾಟ್? 90 ಡಿಗ್ರಿ. ಸೊ ಆಲ್ 4 ಆ್ಯಂಗಲ್ಸ್ ಏನಾಗಿರುತ್ತೆ? 90 ಡಿಗ್ರಿ ಆಗಿರುತ್ತೆ. ಇನ್ನೊಂದು ಲೈನ್ಸ್ ಬಗ್ಗೆ ಓದಿದ್ರಿ, ಏನದು? ದಟ್ ಇಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಎರಡು ಲೈನು ಇಂಟರ್ಸೆಕ್ಟ್ ಆದಾಗ ನಿಮಗೆ ಎಷ್ಟು ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ? 4 ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ, ದಟ್ ಇಸ್ ಎ ಬಿ ಸಿ ಡಿ, 1 2 3 ಅಂತಲೂ ನಿಮಗೆ ಮಾಡ್ಬೋದು. ಆವಾಗ ನಿಮ್ಗೇನು ಕಾನ್ಸೆಪ್ಟ್ ಬರುತ್ತೆ? 2 ಕಾನ್ಸೆಪ್ಟ್ ಬರುತ್ತೆ ಅಲ್ಲಿ. ಯಾವುದದು? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್, ಇನ್ನೊಂದು ಲೀನಿಯರ್ ಪೇರ್. ಅರ್ಥ ಆಯ್ತಾ? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಅಂದ್ರೇನು? ಆಪೋಸಿಟ್ ಯಾವ್ದು ಕಾಣಿಸ್ತಿದೆ ಅದೇ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಸೊ ಬಿ ಈಸ್ ಆಪೋಸಿಟ್ ಟು ಡಿ, ಎ ಈಸ್ ಆಪೋಸಿಟ್ ಟು ಸಿ. ಸೊ ಎ ಸಿ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್, ಬಿ ಮತ್ತು ಡಿ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಅದೇನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಬಿಗೆ ಎಷ್ಟು ಆ್ಯಂಗಲ್ ಇರುತ್ತೆ? ಡಿ ಕೂಡ ಮೆಷರ್ಮೆಂಟ್ ಸೇಮ್ ಇರುತ್ತೆ ಆ್ಯಂಗಲ್. ಸೊ ಫಾರ್ ಎಕ್ಸಾಂಪಲ್ 60 ಅಂದರೆ ಇದು ಕೂಡ 60 ಇರುತ್ತೆ. ಎಗೆ ಎಷ್ಟಿರುತ್ತೆ? ಸಿಗಷ್ಟೇ. ಅದ್ರ ಜೊತೆಗೆ ಲೀನಿಯರ್ ಪೇರ್ ಓದಿದ್ರಿ. ಲೀನಿಯರ್ ಪೇರ್ ಅಂದರೆ ಒಂದು ಸ್ಟ್ರೇಟ್ ಲೈನಲ್ಲಿ 2 ಆ್ಯಂಗಲ್ಸ್ ಇದೆ ಅಂದರೆ ಅವೆರಡರದ್ದು ಸಮ್ ಏನಾಗಿರಬೇಕು? 180 ಡಿಗ್ರಿ ಆಗಿರಬೇಕು. ಸೊ ಎ ಬಿ ಇವೆರಡರದ್ದು ಸಮ್ ಏನಾಗಿರುತ್ತೆ? 180 ಡಿಗ್ರಿ. ಇಫ್ ಬಿ ಸಿ 60 ಡಿಗ್ರಿ ಕೊಟ್ಟಿದ್ರು ಅಂತ ಅಂದ್ಕೊಳ್ಳಿ, ನಿಮಗೆ ಎ ಅವ್ರು ಕೊಟ್ಟಿಲ್ಲ ಅಂದರೂ ಇಟ್ ಇಸ್ ಕ್ಲಿಯರ್ ದಟ್ ಇಟ್ ಇಸ್ 120 ಡಿಗ್ರಿ. ಯಾಕಂದರೆ ಎರಡರದ್ದು ಸಮ್ ಏನಾಗಿರಬೇಕು? 180 ಡಿಗ್ರಿ ಆಗಿರಬೇಕು. ಈಗ ನಾನು ಎರಡನ್ನೂ ಸಮ್ ಮಾಡಿದ್ರೆ ನನಗೆ 180 ಸಿಗುತ್ತೆ. ಅದನ್ನು ನಾವು ಲೀನಿಯರ್ ಪೇರ್ ಅಂತ ಕರಿತೀವಿ, ಓಕೆನಾ. ಸೊ ಈಗ 2 ಲೈನ್ ಈ ರೀತಿ ಇಂಟರ್ಸೆಕ್ಟ್ ಆದಾಗ 4 ಆ್ಯಂಗಲ್ ಫಾರ್ಮ್ ಆಯಿತು. ಇಲ್ಲಿ ನೋಡಿ, ಒಂದು ಲೈನು 2 ಲೈನನ್ನು ಇಂಟರ್ಸೆಕ್ಟ್ ಮಾಡ್ತಿದೆ. ಸೊ ಟೋಟಲ್ ಎಷ್ಟು ಆ್ಯಂಗಲ್ ಫಾರ್ಮ್ ಆಗೋಕ್ಕೆ ಸಾಧ್ಯ? ಟೋಟಲ್ 8 ಆ್ಯಂಗಲ್ಸ್ ಆರ್ ಫಾರ್ಮ್ಡ್. 8 ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ಹಿಯರ್ 1 2 3 4 ನೇಮಿಂಗ್ 1 2 3 ಅಂತಲೇ ಕೊಡೋಣ. 5 6 7 ಆ್ಯಂಡ್ 8. ಸೊ ಈಗ ಇಲ್ಲಿ ನಿಮಗೆ ಕ್ವೆಶ್ಚನ್ ಬರೋದೇನು ಗೊತ್ತಾ? 2 ಕ್ವೆಶ್ಚನ್ ಇಲ್ಲಿ ರೇಸ್ ಆಗೋದು ನಿಮಗೆ. ಒಂದು, ಫಾರ್ಮ್ ಆಗಿರೋ 8 ಆ್ಯಂಗಲು ಡಿಫ್ರೆಂಟಾ ಅಂತ ಕೇಳ್ತಾರೆ. ಸೊ ಎಲ್ಲ 8 ಆ್ಯಂಗಲ್ ಡಿಫ್ರೆಂಟ್ ಮೆಷರ್ಮೆಂಟ್ ಇದೆಯಾ ಅಂತ ಕೇಳ್ತಾರೆ, ಓಕೆನಾ. ಅಬ್ಸರ್ವ್ ಮಾಡಿ, 8 ಡಿಫ್ರೆಂಟ್ ಆ್ಯಂಗಲ್ದು ಮೆಷರ್ಮೆಂಟ್ ಡಿಫ್ರೆಂಟ್ ಇರುತ್ತಾ? ಸೊ ನೀವೇನು ಯೂಸ್ ಮಾಡಬೇಕು? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ನ ಯೂಸ್ ಮಾಡಬೇಕು, ಇಲ್ಲಿ ಲೀನಿಯರ್ ಪೇರ್ನು ಯೂಸ್ ಮಾಡಬೇಕು ಕಾನ್ಸೆಪ್ಟ್. ಅದಕ್ಕೋಸ್ಕರನೇ ನಾನು ಹೇಳಿದ್ದು. ಆ 2 ಆ್ಯಂಗಲ್ನ ಯೂಸ್ ಮಾಡಿ ನೋಡಿ, 8 ಡಿಫ್ರೆಂಟ್ ಆ್ಯಂಗಲ್ ಪಾಸಿಬಲ್ ಇಲ್ಲ. ದ ಆನ್ಸರ್ ಇಸ್ ನೋ. ಯಾಕಾಗಲ್ಲ ಅಂತಂದರೆ ಇಲ್ಲಿ 1 ಮತ್ತು 3 ಇಷ್ಟು 4 ಆ್ಯಂಗಲ್ನ ಅಬ್ಸರ್ವ್ ಮಾಡಿ. 1 ಮತ್ತು 3 ಏನಾಗಿರುತ್ತೆ? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಆಗಿರುತ್ತೆ. ಅಂದರೆ 1ಗೆ 60 ಡಿಗ್ರಿ ಇತ್ತು ಅಂದರೆ 3ಗೆ ಎಷ್ಟಿರಬೇಕು? 60 ಡಿಗ್ರಿನೇ ಇರಬೇಕು, ಯಾಕಂದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. 2ಗೆ ಎಷ್ಟಿರುತ್ತೆ? ಲೀನಿಯರ್ ಪೇರ್ನ ಚೆಕ್ ಮಾಡಿ. 60 ಆಯಿತು ಅಂದರೆ ಎಷ್ಟಿರಬೇಕು? 120 ಇರಬೇಕು. ಅಂದರೆ 4ಗೂ ಕೂಡ 120 ಡಿಗ್ರಿನೇ ಇರುತ್ತೆ. ಸೊ ಇಲ್ಲಿ ಈ 4 ಆ್ಯಂಗಲಲ್ಲಿ ಎಷ್ಟು ಡಿಫ್ರೆಂಟ್ ಆ್ಯಂಗಲ್ಸ್ ಬಂತು? 2 ಡಿಫ್ರೆಂಟ್ ಆ್ಯಂಗಲ್ಸ್ ಅಷ್ಟೇ ಅಲ್ವಾ? ಅದು ಒಂದು 60 ಡಿಗ್ರಿ, ಇನ್ನೊಂದು 120 ಡಿಗ್ರಿ. ಎರಡು 2 ಟೈಮ್ಸ್ ಇದೆ ಅಷ್ಟೇ, ಬಟ್ ಡಿಫ್ರೆಂಟ್ ಆ್ಯಂಗಲ್ಸ್ ಅಂತ ಬಂದಾಗ, ಡಿಫ್ರೆಂಟ್ ಮೆಷರ್ಮೆಂಟ್ ಅಂತ ಬಂದಾಗ 2 ಇರೋದಿಲ್ಲಿ. ಹಾಗೆಯೇ 6 5 8 7 ಇರೋ ಆ್ಯಂಗಲ್ಸಲ್ಲೂ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ ಅಲ್ವಾ? 5ಗೆ 50 ಡಿಗ್ರಿ ಇತ್ತು ಅಂದರೆ 6ಗೆ ಎಷ್ಟಾಗಿರಬೇಕು? 6ಗೆ 130 ಡಿಗ್ರಿ ಆಗಿರಬೇಕು. ಅಂದಮೇಲೆ 8ಗೂ ಕೂಡ 130, 7ಗೂ ಕೂಡ 80 ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಸೊ ನೆಕ್ಸ್ಟ್ ಎಮ್ಮಿಂದ ಬಂದಿರೋ ಆ್ಯಂಗಲ್ಸಲ್ಲಿ ಎಷ್ಟು ಡಿಫ್ರೆಂಟ್ ಆ್ಯಂಗಲ್ಸ್ ಇದೆ? ಅದು ಕೂಡ 2. ಯಾವ್ಯಾವುದು? 50 ಮತ್ತು 130. ಸೊ ಈಗ ಟೋಟಲ್ ಎಷ್ಟು ಅಬ್ಸರ್ವ್ ಮಾಡಿ, ಇವಿಷ್ಟೂ ಸೇರಿ ಎಷ್ಟು ಡಿಫ್ರೆಂಟ್ ಆ್ಯಂಗಲ್ಸ್ ಇದೆ, ಡಿಫ್ರೆಂಟ್ ಮೆಷರ್ಮೆಂಟ್ಸ್ ಇದೆ? 4 ಅಲ್ವಾ? ಇಲ್ಲೆರಡು 4. ಸೊ ಟೋಟಲ್ ಅಂದರೆ ಮ್ಯಾಕ್ಸಿಮಮ್ ಡಿಫ್ರೆಂಟ್ ಮೆಷರ್ಮೆಂಟ್ ಪಾಸಿಬಲ್ ಎಷ್ಟು? 4 ಆ್ಯಂಗಲ್ಸ್ ಅಷ್ಟೇ.
ಅವ್ರು ನಿಮಗೆ ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಕೇಳ್ತಾರೆ. ಏನಂತ ಕೇಳ್ತಾರೆ ಅಂದರೆ 5 ಡಿಫ್ರೆಂಟ್ ಆ್ಯಂಗಲ್ ಪಾಸಿಬಲ್ ಇದೆಯಾ ಅಂತ. ಯುವರ್ ಆನ್ಸರ್ ಇಸ್ ನೋ. ಯಾಕಂತಂದರೆ 4 ಅಂತ ಇಲ್ಲಿ ಹೇಳಿದ್ವಲ್ಲ, 4 ಅಷ್ಟೇ ಮೆಷರ್ಮೆಂಟ್ ಡಿಫ್ರೆಂಟ್ ಆ್ಯಂಗಲ್ ಪಾಸಿಬಲ್ ಇರೋದು. ಅದಕ್ಕಿಂತ ಕಡಿಮೆ ನಂಬರಲ್ಲಿ ಕೇಳಿದ್ರೆ ಎಸ್ ಯು ಕ್ಯಾನ್ ಸೇ ಎಸ್ ದರ್ ಇಸ್ ಅ ಪಾಸಿಬಿಲಿಟಿ ಟು ಗೆಟ್ ಲೈಕ್ 1 ಆ್ಯಂಗಲ್ 2 ಆ್ಯಂಗಲ್ 3 ಆ್ಯಂಗಲ್ ಈಕ್ವಲ್. ಅಪ್ ಟು 4 ಆ್ಯಂಗಲ್ ಈಕ್ವಲ್ ಆಗ್ಬೋದು, ಅದ್ರ ಮೇಲೆ ಸಾಧ್ಯ ಇಲ್ಲ. ಇಷ್ಟು ಅರ್ಥ ಆಯ್ತಾ ಟ್ರಾನ್ಸ್ವರ್ಸಲ್ ಟಾಪಿಕಲ್ಲಿ? ಎಸ್. ಸೊ ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ಗೆ ಹೋಗೋಣ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸಲ್ಲಿ ನಿಮಗೆ ಟ್ರಾನ್ಸ್ವರ್ಸಲ್ ಲೈನೇ ಬೇಸಿಕ್. ಓಕೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ಗೂ ಟ್ರಾನ್ಸ್ವರ್ಸಲ್ ಲೈನ್ ಬರುತ್ತೆ. ಓಕೆನಾ? ಸೊ ಎಷ್ಟು ಆ್ಯಂಗಲ್ ಫಾರ್ಮ್ ಆಗಿರುತ್ತೆ? 1 2 3 4 5 6 7 and 8 angles form ಆಯಿತು. This is L, this is M and this is transversal T. And so here comes the topic left right. ನಾನು ಲೆಫ್ಟ್ ರೈಟ್ ಅಂತ ಹೇಳಿ ನಿಮಗೆ ಅರ್ಥ ಮಾಡಿಸ್ತೀನಿ. ಓಕೆನಾ? ಸೊ ಕರೆಸ್ಪಾಂಡಿಂಗ್ ಅನ್ನೋದ್ರದ್ದು ಮೀನಿಂಗ್ನ ಫಸ್ಟು ನಾವು ಅರ್ಥ ಮಾಡ್ಕೊಳ್ಳೋಣ. ಕರೆಸ್ಪಾಂಡಿಂಗ್ ಅಂತಂದರೆ ಏನು? ಕರೆಸ್ಪಾಂಡಿಂಗ್ ಅಂತಂದರೆ ಪೊಸಿಷನ್, ನಾಟ್ ಮೀನಿಂಗ್. ಐ ಆಮ್ ಟೆಲ್ಲಿಂಗ್ ಕರೆಸ್ಪಾಂಡಿಂಗ್ ಅಂದ ತಕ್ಷಣ ನಿಮ್ಗೆ ಏನು ಅರ್ಥ ಆಗಬೇಕು ಅಂತಂದರೆ, ಕರೆಸ್ಪಾಂಡಿಂಗ್ ಅಂದ ತಕ್ಷಣ ನಿಮಗೆ ಪೊಸಿಷನ್ ಅನ್ನೋದು ನೆನಪಾಗಬೇಕು. ಸೊ ಅಬ್ಸರ್ವ್ ಮಾಡಿ, ಎಲ್ಲಿಗೆ 4 ಆ್ಯಂಗಲ್ಸ್ ಇದೆ. ಎಮ್ಮಲ್ಲೂ ಕೂಡ ಲೈನ್ ಎಮ್ಮಲ್ಲೂ ಕೂಡ 4 ಆ್ಯಂಗಲ್ಸ್ ಫಾರ್ಮ್ ಆಗಿದೆ ಇಂಟರ್ಸೆಕ್ಟ್ ಆದಮೇಲೆ. ಸೊ ಎಮ್ಮಲ್ಲಿರೋ ಆ್ಯಂಗಲ್ಸ್ನ ಎಲ್ಲಲ್ಲಿರೋ ಆ್ಯಂಗಲ್ಸ್ನ ನಾನು 2 ಟೈಪ್ ಕಾಲ್ ಮಾಡ್ತೀನಿ. ಅಂತಂದರೆ ಒಂದು ಅಪ್ಪರ್ ಆ್ಯಂಗಲ್ಸ್, ಇನ್ನೊಂದು ಲೋಯರ್ ಆ್ಯಂಗಲ್ಸ್. ಲೋಯರ್ ಆ್ಯಂಗಲ್ಸ್ ಅಂದರೆ ಯಾವುದು? 3 ಮತ್ತು 4 ಲೋಯರ್ ಆ್ಯಂಗಲ್ಸ್. ಅಪ್ಪರ್ ಆ್ಯಂಗಲ್ಸ್ ಅಂದರೆ 2 ಮತ್ತು 1 ಇಸ್ ದ ಅಪ್ಪರ್ ಆ್ಯಂಗಲ್ಸ್. ಅದರಲ್ಲಿ ಮತ್ತೆ ನಾನು ಪೊಸಿಷನ್ನ ಇಂಡಿಕೇಟ್ ಮಾಡೋದಕ್ಕೆ ಲೆಫ್ಟ್ ರೈಟ್ ಅಂತ ಡಿವೈಡ್ ಮಾಡಿದ್ದೀನಿ. ಅಪ್ಪರ್ ಆ್ಯಂಗಲಲ್ಲಿ ಲೆಫ್ಟ್ ಅಂದರೆ ಯಾವ್ದು ಬರುತ್ತೆ? ದಟ್ ಇಸ್ 2. ಅಪ್ಪರ್ ಆ್ಯಂಗಲಲ್ಲಿ ರೈಟ್ ಅಂದರೆ 1 ಆ್ಯಂಗಲ್. ಇದು ಮೆಷರ್ಮೆಂಟಲ್ಲ, ಅರ್ಥ ಮಾಡ್ಕೊಳ್ಳಿ. ನೇಮಿಂಗ್ ಅಷ್ಟೇ ಇದು. ಇದ್ರ ಮೆಷರ್ಮೆಂಟ್ 2 ಡಿಗ್ರಿ 3 ಡಿಗ್ರಿ ಹಾಗಲ್ಲ, ಜಸ್ಟ್ ನೇಮಿಂಗ್. ಇದು 1 2 3 ಅಂತ ನೇಮ್, ABCD ಅಂತ ಬರೆಯಲ್ವಾ ಆ ರೀತಿ. 2 ಆ್ಯಂಗಲ್ದು ನೇಮು ಮೆಷರ್ಮೆಂಟ್ ಇಟ್ ಈಸ್ ಮೋರ್ ದೆನ್ 90 ಡಿಗ್ರಿ, ಸಮಥಿಂಗ್ ಲೈಕ್ 110 120 ಏನೋ ಇರ್ಬೋದು. ಓಕೆ, ಅದಾದಮೇಲೆ ಲೈನ್ ಎಮ್ಮಲ್ಲೂ ಕೂಡ ಅಪ್ಪರ್ ಆ್ಯಂಗಲ್ ಲೋಯರ್ ಆ್ಯಂಗಲ್ ಇದೆ. ಸೊ ಅಪ್ಪರಲ್ಲಿ ಲೆಫ್ಟ್ ಏನಿದೆ? 6. ಎಲ್ಲಲ್ಲಿ ಅಪ್ಪರಲ್ಲಿ ಲೆಫ್ಟ್ 2, ಎಮ್ಮಲ್ಲಿ ಅಪ್ಪರಲ್ಲಿ ಲೆಫ್ಟ್ 6. ಸೊ 2 ಮತ್ತು 6ನ ನಾನು ಕರೆಸ್ಪಾಂಡಿಂಗ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ಎರಡೂ ಪೊಸಿಷನಲ್ಲಿ ಸೇಮ್ ಇದೆ. ಯಾಕಂದರೆ ಲೆಫ್ಟ್ ಸೈಡ್ ಅಪ್ಪರಲ್ಲಿದೆ, ಇದು ಕೂಡ ಅಪ್ಪರಲ್ಲಿ ಲೆಫ್ಟ್ ಸೈಡ್ ಇದೆ. ಸೊ ಪೊಸಿಷನಲ್ಲಿ ದೇ ಆರ್ ಸಿಮಿಲರ್. ಸೊ ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 6 ಆರ್ ಕರೆಸ್ಪಾಂಡಿಂಗ್. ಓಕೆ, ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಈಸ್ ಈಕ್ವಲ್ ಇದೆ. 2ಗೆ ಎಷ್ಟು ಆ್ಯಂಗಲ್ ಇದೆ, 6ಗೂ ಅಷ್ಟೇ ಆ್ಯಂಗಲ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಟೆಲ್ಲಿಂಗ್ 2 ಮತ್ತು 6 ಕರೆಸ್ಪಾಂಡಿಂಗ್ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್. ದೆನ್ 1 ಮತ್ತು 1 ಯಾವುದಕ್ಕೆ ಕರೆಸ್ಪಾಂಡಿಂಗ್ ಆಗಿದೆ? 1 ಈಸ್ ಕರೆಸ್ಪಾಂಡಿಂಗ್ ಟು 5 ಆ್ಯಂಡ್ 3 ಈಸ್ ಕರೆಸ್ಪಾಂಡಿಂಗ್ ಟು 7. ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಲೋಯರಲ್ಲಿ ಲೆಫ್ಟಲ್ಲಿದೆ, ಲೋಯರಲ್ಲಿ ಲೆಫ್ಟ್ ಆ್ಯಂಗಲಿಗೆ ಕರೆಸ್ಪಾಂಡಿಂಗ್. ದಟ್ ಈಸ್ ಆ್ಯಂಗಲ್ 7 is similar to angle 3 is not similar, correspond to angle 3. 4 is correspond to what? 4 is correspond to angle 8. I am just talking corresponding ಅಷ್ಟೇ ಹೇಳ್ತಿದ್ದೀನಿ, ಈಕ್ವಲ್ ಅಂತ ನಾನು ಎಲ್ಲೂ ಹೇಳ್ತಿಲ್ಲ. ಅರ್ಥ ಆಯ್ತಾ? ಸೊ ಈಗ ನಿಮಗೆ 1ಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಏನು ಅಂತಂದರೆ ನಿಮ್ಗೆ ಅರ್ಥ ಆಗಬೇಕು. ಇದೇ ಪೊಸಿಷನಲ್ಲಿ ಕೆಳಗಡೆ ಇದೆ. ಸೊ 5 ಅಪ್ಪರ್ ಸೈಡಲ್ಲಿ ರೈಟ್ ಸೈಡಲ್ಲಿದೆ. ಓಕೆ, ಸೊ ಈಗ ನಿಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ, ದಟ್ ಇಸ್ ಪ್ಯಾರಲಲ್. ಓಕೆ, ಈಗ ಈ ಲೈನ್ ಅಬ್ಸರ್ವ್ ಮಾಡಿ, ಎಲ್ ಮತ್ತು ಎಮ್ ನಿಮಗೆ ಪ್ಯಾರಲಲ್ ಆಗಿರೋ ಥರ ಕಾಣಿಸ್ತಿದೆಯಾ? ನೋ, ಡಿವಿಯೇಟ್ ಆಗಿದೆಯಲ್ಲ, ಎರಡು ಡೈವರ್ಜ್ ಆಗಿದೆ, ಡಿಸ್ಟೆನ್ಸ್ ಸೇಮ್ ಇಲ್ಲ, ದಟ್ ಇಸ್ ನಾಟ್ ಪ್ಯಾರಲಲ್. ಈಗ ಬರುತ್ತೆ ಪ್ಯಾರಲಲ್. ನಿಮಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ, ಟ್ರಾನ್ಸ್ವರ್ಸಲ್ ಲೈನ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಲೈನ್ಸ್ ಪ್ಯಾರಲಲ್ನ ಅಥವಾ ಇಲ್ವಾ ಅಂತ ಕಂಡುಹಿಡಿಯೋದು ಹೇಗೆ ಅಂತ ನಾನು ಹೇಳಿದ್ದೆ. ಅದು ಈಗ ಬರುತ್ತೆ. ಈಗ ಈ ಲೈನ್ಸ್ ಏನಾಗಿದೆ, ಈ ಎರಡು ಲೈನ್ಸು ಪ್ಯಾರಲಲ್ ಆಗಿದೆ. ಸೊ ಈಗ ಇಲ್ಲಿ ಏನಾಗುತ್ತೆ, ಆ್ಯಂಗಲ್ 1 2 3 4 5 6 7 8 ಆ್ಯಂಗಲ್ಸ್ ಫಾರ್ಮ್ ಆಗಿದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಪ್ಯಾರಲಲ್ ಲೈನ್ಸ್ ಅಂತ ಬಂದಾಗ ನೀವು ಬೇಕಾದ್ರೆ ಡ್ರಾ ಮಾಡಿ ಟ್ರೈ ಮಾಡಿ. ನಿಮ್ಮದು ಆಲ್ರೆಡಿ ಬುಕ್ಕಲ್ಲಿ ಲೈನ್ಸ್ ಹೀಗಿರುತ್ತೆ, ಪ್ಯಾರಲಲ್ ಆಗೇ ಇರುತ್ತೆ ಅದು. ಅಲ್ಲಿ ನೀವು ಒಂದು ಟ್ರಾನ್ಸ್ವರ್ಸಲ್ ಲೈನ್ನ ಹೀಗೆ ಡ್ರಾ ಮಾಡಿ ಮೆಷರ್ ಮಾಡಿ ಆ್ಯಂಗಲ್ಸ್ನ. ನಿಮ್ಗೆ ಎಷ್ಟು ಬರುತ್ತೆ ಚೆಕ್ ಮಾಡಿ. ಇಲ್ಲಿ ಏನು ಮೆಷರ್ ಮಾಡ್ತೀರಾ, ಈ ಆ್ಯಂಗಲ್ ಕೆಳಗಡೆ ಇರೋ ಈ ಆ್ಯಂಗಲಿಗೆ ಸೇಮ್ ಇರುತ್ತೆ. 60 ಇದ್ದರೆ ಇಲ್ಲೂ ಕೂಡ 16 ಇರುತ್ತೆ. ಓಕೆ, ಅಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಾಗಿರುತ್ತೆ, ಈಕ್ವಲ್. ಸೊ ವಾಟ್ ಈಸ್ ದ ಕ್ರೈಟೀರಿಯಾ? ಕರೆಸ್ಪಾಂಡಿಂಗ್ angles are equal. This is a very very important thing. Parallel lines ಇದ್ದರೆ, ಟ್ರಾನ್ಸ್ವರ್ಸಲ್ ಲೈನ್ಸ್ ಇದ್ದಾಗ
ಫಾರ್ಮ್ ಆಗಿರೋ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಿದೆ ಈಕ್ವಲ್ ಇರುತ್ತೆ. ಸೊ ಇಲ್ಲಿ ಮೇಲೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಇದೆ, ಬಟ್ ದೇ ಆರ್ ನಾಟ್ ಈಕ್ವಲ್. Okay, 2 is not equal to 6, but they are corresponding. But here angle 2 is equal to angle 6. And angle 1 ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಹೇಳಿ, ಅದ್ರ ಕರೆಸ್ಪಾಂಡಿಂಗ್ ಆ್ಯಂಗಲ್ 5ಗೆ. 3 is correspond to 7 and which is equal. 4 is correspond to 8 and they both are equal. ಅರ್ಥ ಆಯ್ತಾ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಯಾವಾಗ ಪ್ಯಾರಲಲ್ ಲೈನ್ಸ್ ಇದ್ದಾಗ. ಸೊ ಹೀಗೆ ನೀವು ಚೆಕ್ ಮಾಡ್ಬೋದು. ಯಾವುದಾದ್ರೂ ಲೈನ್ಸ್ನ ಕೊಟ್ಟು ನಿಮಗೆ ಪ್ಯಾರಲಲ್ಲ ಅಲ್ವಾ ಚೆಕ್ ಮಾಡಿ ಅಂದಾಗ ನೀವೇನು ಮಾಡ್ತೀರಾ, ಆ ಲೈನ್ಸಿಗೆ ಟ್ರಾನ್ಸ್ವರ್ಸ್ ಡ್ರಾ ಮಾಡಿ, ಆ್ಯಂಗಲ್ನ ಮೆಜರ್ ಮಾಡಿ, ಈಕ್ವಲ್ ಇತ್ತು ಅಂದರೆ ದೇ ಆರ್ ಪ್ಯಾರಲಲ್, ಈಕ್ವಲ್ ಇಲ್ಲ ಅಂದರೆ ದೇ ಆರ್ ನಾಟ್ ಪ್ಯಾರಲಲ್. ಇದನ್ನು ನಿಮಗೆ ರಿವರ್ಸಲ್ಲೂ ಕೇಳ್ತಾರೆ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ನ ಅವರೇ ಕೊಟ್ಟು ಈಕ್ವಲ್ ಆಗಿ ಕೇಳ್ತಾರೆ ನಿಮಗೆ ಪ್ಯಾರಲಲ್ಲ ಅಲ್ವಾ ಅಂತ. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಾದರೂ ಈ ರೀತಿ ಈಕ್ವಲ್ ಆಯಿತು ಅಂದರೆ ಯು ಕ್ಯಾನ್ ಸೇ ವಾಟ್ ದ ಲೈನ್ಸ್ ಆರ್ ಪ್ಯಾರಲಲ್. ಓಕೆ, ಅರ್ಥ ಆಯಿತು ಅಲ್ವಾ? ಸೊ ಕಾನ್ಸೆಪ್ಟ್ ತುಂಬ ಸಿಂಪಲ್ ಆಗಿದೆ. ಇದು ಜಾಮೆಟ್ರಿ ಆಗಿರೋದ್ರಿಂದ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅಷ್ಟೊಂದು ಏನು ಟಫ್ ಕಾನ್ಸೆಪ್ಟ್ ಇಲ್ಲಿಲ್ಲ. ಸೊ ಆಲ್ಟರ್ನೇಟಿವ್ನ ಮುಗಿಸ್ಕೊಬಿಡೋಣ ಇಲ್ಲೇ. ಸೊ ಆಲ್ಟರ್ನೇಟಿವ್ ಆ್ಯಂಗಲ್. ಆಲ್ಟರ್ನೇಟಿವ್ ಆ್ಯಂಗಲ್ ಅಂದ್ರೇನು? ಸೊ ಆಲ್ಟರ್ನೇಟಿವ್ಗೆ ಮಸ್ಟ್ ಆ್ಯಂಡ್ ಶುಡ್ ದ ಲೈನ್ ಶುಡ್ ಬಿ ಪ್ಯಾರಲಲ್. ಪ್ಯಾರಲಲ್ ಲೈನ್ಸ್ ಇದ್ದಾಗ ಮಾತ್ರ ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಕಾಣಿಸುತ್ತೆ. ಪ್ಯಾರಲಲ್ ಲೈನ್ಸ್ ಹೇಗೆ? ಸೊ ಅಂದರೆ ಈ ರೀತಿ ಇರುತ್ತೆ. ಪ್ಯಾರಲಲ್ ಲೈನ್ಸ್ ಇದ್ದು ಲೈನು ಟ್ರಾನ್ಸ್ವರ್ಸ್ ಆಗಿರುತ್ತೆ. ಓಕೆ, ಈಗ ಆ್ಯಂಗಲ್ಸ್ ಆಬ್ವಿಯಸ್ಲಿ 1 2 3 4 5 6 7 8 ಫಾರ್ಮ್ ಆಗಿದೆ. ಸೊ ಹೇಗೆ ಆಲ್ಟರ್ನೇಟಿವ್ ಕಂಡುಹಿಡಿತೀರಾ ಅಂದರೆ, ನೀವಿಲ್ಲಿ ಒಂದು ಪ್ಯಾಟರ್ನ ನೆನ್ಪಿಟ್ಕೋಬೇಕು, ದಟ್ ಇಸ್ ಝೆಡ್ ಆ್ಯಂಡ್ ರಿವರ್ಸ್ ಝೆಡ್. ಏನು? ಝೆಡ್ ಮತ್ತು ರಿವರ್ಸ್ ಝೆಡ್. ಸೊ ಎಲ್ಲಿ ಆ್ಯಂಗಲ್ ಇರುತ್ತೆ ಅಂದರೆ ಇಲ್ಲಿ ಆ್ಯಂಗಲ್ ಇರುತ್ತೆ. ಹೇಳ್ತೀನಿ ಆ ಝೆಡ್ ಎಲ್ಲಿರುತ್ತೆ ಅಂತ. ಝೆಡ್ ಎಲ್ಲಿದೆ ಅಂದರೆ ಟ್ರಾನ್ಸ್ವರ್ಸ್ ಮತ್ತು ಪ್ಯಾರಲಲ್ ಲೈನ್ಸ್ ಮಧ್ಯೆ ಇರುತ್ತೆ. ಹಿಯರ್ ಕಾಣಿಸ್ತಾ ಝೆಡ್ ಎಲ್ಲಿದೆ ಅಂತ? ಸೊ ಝೆಡ್ ಒಳಗಿರೋ ಆ್ಯಂಗಲ್ ಯಾವುದು? ಇಲ್ಲಿ 3, ಇಲ್ಲಿ 5. ಸೊ ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 5 ಆ್ಯಂಡ್ ದೇ ಆರ್ ಆಲ್ಟರ್ನೇಟಿವ್. ಏನಾಗಿರುತ್ತೆ ಅದು? ಆಲ್ಟರ್ನೇಟಿವ್ ಆಗಿರುತ್ತೆ. ಓಕೆ, ಸೊ ರಿವರ್ಸ್ ಝೆಡ್ ಎಲ್ಲಿದೆ? ರಿವರ್ಸ್ ಝೆಡ್ ಕೂಡ ಅಲ್ಲೇ ಇದೆ ನೋಡಿ. ಇವಾಗ ಯಾವ ಆ್ಯಂಗಲ್ ಬಂತು? ರಿವರ್ಸ್ ಝೆಡ್ 4 ಮತ್ತು 6. ಆ್ಯಂಗಲ್ 4 ಈಸ್ ಈಕ್ವಲ್ ಟು ಆ್ಯಂಗಲ್ 6. ನಾನಿಲ್ಲಿ ಕಾಮ ಹಾಕಿ ಹೇಳ್ತಿಲ್ಲ, ಆ್ಯಂಗಲ್ 3 ಮತ್ತು 5 ಆಲ್ಟರ್ನೇಟಿವ್ ಅಂತ ಹೇಳ್ತಿಲ್ಲ. ಈಗೂ ಹೇಳ್ಬೋದು, ಬಟ್ ಪರ್ಟಿಕ್ಯುಲರ್ಲಿ ದೇ ಆರ್ ಈಕ್ವಲ್. ಓಕೆ, ಕರೆಸ್ಪಾಂಡಿಂಗ್ ಥರ ಈಕ್ವಲ್ ಆಗ್ಬೋದು, ಆಗದೇನೂ ಇರ್ಬೋದು ಅನ್ನೋ ಥರ ಹೇಳಂಗಿಲ್ಲ ಇಲ್ಲಿ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ನಲ್ಲೂ ಕೂಡ ಲೈನ್ಸ್ ಪ್ಯಾರಲಲ್ ಆಗಿದ್ದಾಗ ಈಕ್ವಲ್, ಬಟ್ ಆಲ್ಟರ್ನೇಟಿವ್ ಕಂಡೀಷನ್ನೇ ಪ್ಯಾರಲಲ್ ಅಲ್ವಾ? ಸೊ ಆಬ್ವಿಯಸ್ಲಿ ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಸಿಂಪಲ್. ಸೊ ನೀವೇನು ನೆನ್ಪಿಟ್ಕೋಬೇಕು? ಝೆಡ್ ಮತ್ತು ರಿವರ್ಸ್ ಝೆಡ್. ಓಕೆ, 3 ಮತ್ತು 5 ಈಕ್ವಲ್ ಇದೆ ಯಾಕಂದರೆ ಅದು ಆಲ್ಟರ್ನೇಟಿವ್. 4 ಮತ್ತು 6 ಈಕ್ವಲ್ ಇದೆ ಯಾಕಂದರೆ ಅದು ಕೂಡ ಆಲ್ಟರ್ನೇಟಿವ್. ಐ ಹೋಪ್ ಯು ಅಂಡರ್ಸ್ಟುಡ್. ಎಸ್, ಲೆಟ್ಸ್ ಗೋ ಬ್ಯಾಕ್ ಟು ದ ಚಾಪ್ಟರ್. ಓಕೆ, ಸೊ ನಾವು ಟ್ರಾನ್ಸ್ವರ್ಸಲ್ ಲೈನ್ ಅಂದರೆ ಏನು ಅಂತ ಹೇಳಿದ್ದೀನಿ. ಇದೇ ರೀತಿ ನಾನು ಲೈನ್ಸ್ನ ಈ ರೀತಿ ಹಾಕ್ಕೊಂಡಿದ್ದೆ. ಓಕೆನಾ? ಲೈನ್ಸ್ ಹೇಗಾದರೂ ಇರಲಿ, ಕರೆಸ್ಪಾಂಡಿಂಗ್ ಅಂದರೆ ಅರ್ಥ ಆಗುತ್ತಾ? ಸೊ ಇಲ್ಲಿ ನೋಡಿ, ನೇಮಿಂಗ್ ನಾನು ಮಾಡಿರೋ ಥರ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆದರೂ ನಿಮ್ಗೆ ಅರ್ಥ ಆಗಬೇಕು. 1 ಈಸ್ ಕರೆಸ್ಪಾಂಡ್ ವಿತ್ ವಾಟ್? 5. 2 ಈಸ್ ಕರೆಸ್ಪಾಂಡೆಂಟ್ ವಿತ್ 6. 4 ಈಸ್ ಕರೆಸ್ಪಾಂಡೆಂಟ್ ಟು 8. 3 ಈಸ್ ಕರೆಸ್ಪಾಂಡೆಂಟ್ ಟು 7. ನಂಬರ್ನ ನೆನ್ಪಿಟ್ಕೊಳ್ಳೋದು ಬೇಡ, ಅಲ್ಲಿ ಪೊಸಿಷನ್ ಜೊತೆಗೆ ನೀವು ನೆನ್ಪಿಟ್ಕೋಬೇಕು. ಬೈ ಚಾನ್ಸ್ ಇಲ್ಲಿ 3 ಅಂತ ಆ್ಯಂಗಲ್ ಹಾಕಿದ್ರೆ ನಿಮ್ಗೆ ಗೊತ್ತಾಗಬೇಕು 3 ಈಸ್ ಈಕ್ವಲ್ ಟು 5 ಅಂತ, ಮೀನ್ಸ್ 3 ಈಸ್ ಕರೆಸ್ಪಾಂಡ್ ಟು 5 ಅಂತ. ಓಕೆನಾ? ನೀವು ನೇಮಿಂಗ್ ಅರ್ಥ ಮಾಡ್ಕೋಬೇಕು, ನಂಬರ್ಸ್ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಸೊ ಟ್ರಾನ್ಸ್ವರ್ಸಲ್ ಅಂದ್ರೆ ಏನು ಹೇಳಿದ್ದೆ? ಲೈನ್ ಎಲ್ ಮತ್ತೆ ಲೈನ್ ಎಮ್ಗೆ ಟ್ರಾನ್ಸ್ವರ್ಸ್ ಆಗಿದೆಯಲ್ಲ, ಅದನ್ನು ನಾವು ಟ್ರಾನ್ಸ್ವರ್ಸಲ್ ಲೈನ್ ಅಂತ ಹೇಳ್ತೀವಿ. ಜಸ್ಟ್ ಅದು ಡಿನೋಷನ್, ಒಂದು ಐಡಿಯಾ ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ಕೇಳಿದ್ದಾರೆ ನೋಡಿ, ಇಟ್ ಇಸ್ ಪಾಸಿಬಲ್ ಫಾರ್ ಆಲ್ ದ 8 ಆಂಗಲ್ಸ್ ಟು ಹ್ಯಾವ್ ಡಿಫರೆಂಟ್ ಮೆಜರ್ಮೆಂಟ್. ನೋ, ಇಟ್ ಇಸ್ ಇಂಪಾಸಿಬಲ್. ಯಾಕೆ ಅಂತಾನು ನಾನು ಹೇಳಿದೆ. ಯಾಕಂತಂದ್ರೆ ದೇರ್ ಎಕ್ಸಿಸ್ಟ್ ಎ ಕಾನ್ಸೆಪ್ಟ್ ಕಾಲ್ಡ್ ವರ್ಟಿಕಲಿ ಆಪೋಸಿಟ್ ಆಂಗಲ್. ವೈ ಅಂತಂದ್ರೆ ದೇರ್ ವಿಲ್ ಬಿ ಹೌ ಮೆನಿ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್? ಎಷ್ಟು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಇರುತ್ತೆ? ಸೊ ಸಿ ಹಿಯರ್, ಇಲ್ಲಿ 2 ವರ್ಟಿಕಲಿ ಆಪೋಸಿಟ್ ಆಂಗಲ್. ಸೊ ಎಷ್ಟು ಟೋಟಲ್ ವರ್ಟಿಕಲಿ ಆಪೋಸಿಟ್ ಆಂಗಲ್ ಇರುತ್ತೆ? 1 2 3 4. ಟೋಟಲ್ 4 ವರ್ಟಿಕಲಿ, ದರ್ ವಿಲ್ ಬಿ 4 ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಫುಲ್ ಫಾರ್ಮ್ ಬರೀರಿ. ಓಕೆ, ಅದಕ್ಕೋಸ್ಕರನೇ ನಮಗೆ 8 ಡಿಫ್ರೆಂಟ್ ಆಂಗಲ್ ಸಿಗಲ್ಲ. ಸೊ ವಾಟ್ ಅಬೌಟ್ 5 ಡಿಫ್ರೆಂಟ್ ಆಂಗಲ್? ಅಗೇನ್ ದ ಸೇಮ್ ಥಿಂಗ್, ದರ್ ಎಕ್ಸಿಸ್ಟ್ ಅ ಪೇರ್ ಆಫ್ ವರ್ಟಿಕಲಿ 4 ಪೇರ್ ಆಫ್ ವರ್ಟಿಕಲಿ ಆಪೋಸಿಟ್ ಆಂಗಲ್ ಇರುತ್ತೆ. ಅದಕ್ಕೋಸ್ಕರ ನಮಗೆ 4 ಡಿಫ್ರೆಂಟ್ ಆಂಗಲ್ಸ್ ಕೂಡ ಪಾಸಿಬಲ್ ಇಲ್ಲ. ಕರೆಸ್ಪಾಂಡಿಂಗ್ ಆಂಗಲ್ ಅಂದ್ರೆ ಮೀನಿಂಗ್ ಹೇಳಿದೆ ಅಲ್ವಾ? ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ದು ಅಷ್ಟು ನೀಟಾಗಿ ಪೊಸಿಷನ್ ಮೀನ್ಸ್ ಡೆಫಿನಿಷನ್ ಕೊಟ್ಟಿಲ್ಲ.
ಸೊ ವಿತ್ ರೆಸ್ಪೆಕ್ಟ್ ಟು ಡಯಾಗ್ರಾಮ್ ದೇ ಹ್ಯಾವ್ ಆಸ್ಡ್. ಓಕೆ, ಎಸ್. ಸೊ ಡ್ರಾ ಪೇರ್ ಆಫ್ ಲೈನ್. ಸೊ ಇಲ್ಲೊಂದು ಆಕ್ಟಿವಿಟಿ ಇದೆ. ಏನು ಆಕ್ಟಿವಿಟಿ ಅಂತಂದರೆ, ಒಂದು ಲೈನ್ನ ಡ್ರಾ ಮಾಡಿ ಅದಕ್ಕೆ ಟ್ರಾನ್ಸ್ವರ್ಸ್ನ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ, ಮಾಡಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂತಂದರೆ, ಈ ಆ್ಯಂಗಲ್ದು ಮೆಷರ್ಮೆಂಟ್. ಸೊ ನಿಮಗೆ ಕೆಲವ್ರಿಗೆ ಇಲ್ಲಿ ಹೇಗೆ ಮೆಷರ್ಮೆಂಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಕೂಡ ಆಗ್ಬೋದು. ಪ್ರೊಟ್ರಾಕ್ಟರ್ ಇರುತ್ತೆ. ಸೊ ಏನು ಕನ್ಫ್ಯೂಷನ್ ಅಂತಂದರೆ, ಇಲ್ಲಿ ಮಿಡ್ ಪಾಯಿಂಟ್. ಓಕೆನಾ, ಇಲ್ಲೂ 0 ಶುರುವಾಗುತ್ತೆ, ಇಲ್ಲಿಂದನೂ 0 ಶುರುವಾಗುತ್ತೆ. ಯಾವ ಕಡೆಯಿಂದ ಮೆಷರ್ ಮಾಡಬೇಕು ಅನ್ನೋದು ತುಂಬ ಸಲ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ನೀವು ಹಿಂಗೆ ಮೆಷರ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಲೈನ್ ಹೀಗಿದೆ, ಆ್ಯಂಗಲ್ ಇಲ್ಲಿದೆ. ಓಕೆನಾ, ಅಥವಾ ಇದನ್ನೇ ಎಕ್ಸಾಂಪಲ್ ತಗೊಳ್ಳಿ, ಹಿಂಗಿದೆ ಲೈನು. ನೀವು ಈ ಆ್ಯಂಗಲ್ ಮೆಷರ್ ಮಾಡಬೇಕಾ, ಇಲ್ಲಿರೋ ಆ್ಯಂಗಲ್ ಮೆಷರ್ ಮಾಡಬೇಕಾ, ಅದಕ್ಕೆ ನಿಮಗೆ ಕ್ಲಾರಿಟಿ ನಿಮಗಿರಬೇಕು. ಓಕೆನಾ, ನಿಮಗೆ ಯಾವ ಆ್ಯಂಗಲ್ ಮೆಷರ್ಮೆಂಟ್ ಮಾಡಬೇಕು ಅನ್ನೋದ್ರ ಮೇಲೆ ಇಲ್ಲಿಂದ ನೀವು ಕೌಂಟ್ ಮಾಡಬೇಕಾ, ಇಲ್ಲಿಂದ ಕೌಂಟ್ ಮಾಡಬೇಕಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಆಬ್ವಿಯಸ್ಲಿ ಈ ಮಿಡ್ ಪಾಯಿಂಟ್ ಏನಿದೆ ಅದನ್ನು ಈ ಮಿಡ್ ಪಾಯಿಂಟ್ಗೆ ಪಾಯಿಂಟ್ ಮಾಡಬೇಕು, ಅಂದರೆ ಅದ್ರ ಮೇಲೆ ಎಕ್ಸಾಕ್ಟಾಗಿ ಕೂರಿಸ್ಬೇಕು. ಆಮೇಲೆ ಇಲ್ಲೊಂದು ಬೇಸ್ ಲೈನ್ ನಿಮಗೆ ಕಾಣಿಸುತ್ತೆ, ಆಲ್ಮೋಸ್ಟ್ ಎಲ್ಲ ಪ್ರೊಟ್ರಾಕ್ಟರಲ್ಲೂ ಇರುತ್ತೆ. ಆ ಬೇಸ್ ಲೈನು ಈ ಬೇಸ್ ಲೈನಿಗೆ ಮ್ಯಾಚ್ ಆಗಬೇಕು, ಅದ್ರ ಮೇಲೆ ಕೂತಿರಬೇಕು. ಅರ್ಥ ಆಯ್ತಾ. ಸೊ ಫಾರ್ ಎಕ್ಸಾಂಪಲ್ ನೀವು ಹಿಂಗೆಲ್ಲ ಇಟ್ಕೊಳಂಗಿಲ್ಲ, ಪ್ರೊಟ್ರಾಕ್ಟರ್ನ ಹಿಂಗೆಲ್ಲೋ ಇಟ್ಕೊಳಂಗಿಲ್ಲ. ಸೊ ಎಕ್ಸಾಕ್ಟಾಗಿ ಈ ರೀತಿ ಇದ್ರೆ ಪ್ರೊಟ್ರಾಕ್ಟರು ಇದ್ರ ಮೇಲೆ ಇರಬೇಕು, ಹಿಂಗಿರುತ್ತೆ. ಆಯಿತಾ. ಸೊ ಈಗ ಈ ಆ್ಯಂಗಲ್ನ ಮೆಷರ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಬೈ ಚಾನ್ಸ್ ನೀವು ಇದನ್ನು ಮೆಷರ್ ಮಾಡ್ತಿದ್ದೀರಿ ಅಂದರೆ, ಲೈನ್ ಎಲ್ಲಿಂದ ಶುರುವಾಯಿತು, ಆ್ಯಂಗಲ್ ಏನಿದೆ ಜಸ್ಟ್ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಹೀಗಿದೆ ಆ್ಯಂಗಲ್ ಅಲ್ವಾ, ಅಂದರೆ ಸ್ಟಾರ್ಟ್ ಆಗಿರೋದು ಎಲ್ಲಿಂದ, ಇಲ್ಲಿಂದ ಅಲ್ವಾ. ಸೊ ಇಟ್ ಇಸ್ ಇನ್ ಲೆಫ್ಟ್ ರೈಟ್. ಅದಕ್ಕೆ ನೀವು ಲೆಫ್ಟ್ ಇರೋ 0 ಕೌಂಟ್ ಮಾಡಬೇಕು. 0 ಆದಮೇಲೆ 10, 20 ಲೈಕ್ ದ್ಯಾಟ್ ಇಟ್ ಗೋಸ್ ಅಪ್ ಟು 15 40 ಏನೋ ಬರುತ್ತೆ. ಆಮೇಲೆ ಇಲ್ಲಿ ಮೆಷರ್ಮೆಂಟ್ ಮಾಡಿ 40. ಬೈ ಚಾನ್ಸ್ ನೀವು ಇಲ್ಲಿರೋ ಆ್ಯಂಗಲ್ನ ಮೆಷರ್ ಮಾಡಬೇಕು, ಇದನ್ನು. ಸೊ ನೀವೇನು ಮಾಡ್ತೀರಾ, ಈ ಆ್ಯಂಗಲ್ದು ಇಲ್ಲಿಂದ ಶುರುವಾಗಿರೋದಲ್ವಾ. ಸೊ ಸಿ, ಇದು ಆ್ಯಂಗಲ್ ಅದು. ಸೊ ಇಲ್ಲಿಂದ ಶುರುವಾಯಿತು ಅಂದರೆ ರೈಟ್ ಸೈಡಿಂದ ಶುರುವಾಯಿತು, ರೈಟ್ ಸೈಡ್ 0 ಅಬ್ಸರ್ವ್ ಮಾಡಬೇಕು. ಸೊ ಹೀಗೆ ನೀವು ಮೆಷರ್ ಮಾಡಬೇಕು. ಆಯಿತಾ. ಸೊ ಎಸ್. ಸೊ ಇಲ್ಲಿ ಮೆಷರ್ ಮಾಡಿದ್ದಾರೆ ವಿತ್ ಯೂಸಿಂಗ್ ಪ್ರೊಟ್ರಾಕ್ಟರ್. ಸೊ ಎಷ್ಟು ಆ್ಯಂಗಲ್ ಅಂದರೆ 60 ಡಿಗ್ರಿ. ನೆಕ್ಸ್ಟ್ ಏನು ಕೇಳ್ತಿದ್ದಾರೆ ಅಂದರೆ, ವೈ ಪಾಯಿಂಟ್ ಏನಿದೆ, ಇಲ್ಲಿ ಒಂದು ವೈ ಪಾಯಿಂಟ್ ಮಾಡಿದ್ದಾರೆ. ಆ ವೈಗೆ ನೀವು ಇಲ್ಲೊಂದು ಪ್ಯಾರಲಲ್ ಲೈನ್ನ ಡ್ರಾ ಮಾಡಬೇಕು, ನಾಟ್ ಪ್ಯಾರಲಲ್ ಲೈನ್ನ ಡ್ರಾ ಮಾಡಬೇಕು. ಸೊ ದ್ಯಾಟ್ ನಿಮ್ಗೆ ಇಲ್ಲಿ ಬರೋ ಆ್ಯಂಗಲ್ಲು 60 ಡಿಗ್ರಿನೇ ಆಗಿರಬೇಕು. ಸೊ ಅವ್ರು ಏನು ಹೇಳ್ತಿದ್ದಾರೆ, ನಿಮಗೆ ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿ ಅಥವಾ ಕಾಪಿ ಮಾಡಿ ಆ್ಯಂಗಲ್ನ ಎಷ್ಟು ಬರೆಸ್ಬೇಕು, 60 ಡಿಗ್ರಿನೇ ಬರೆಸ್ಬೇಕು. ಸೊ ಅವರು ಕಾಪಿ ಮಾಡಿದ್ದಾರೆ ನೋಡಿ, ಪ್ರೊಟ್ರಾಕ್ಟರ್ ಯೂಸ್ ಮಾಡಿ ಅಥವಾ ನೀವು ಟ್ರೇಸಿಂಗ್ ಆರು ಮಾಡ್ಬೋದು. ಎ ಆ್ಯಂಗಲ್ 60 ಡಿಗ್ರಿ ಇದೆ, ಬಿ ಕೂಡ 60 ಡಿಗ್ರಿ ಇದೆ. ಸೊ ಆಮೇಲೆ ಲೈನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ. ಸೊ ಎರಡು ಅಬ್ಸರ್ವ್ ಮಾಡಿ, ಇಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ ಎ ಇಸ್ ಕರೆಸ್ಪಾಂಡೆಂಟ್ ವಿತ್ ಬಿ ಆ್ಯಂಡ್ ಬೋತ್ ಆರ್ ಈಕ್ವಲ್. ಯಾವಾಗ ಕರೆಸ್ಪಾಂಡಿಂಗ್ ಆ್ಯಂಗಲ್ ಈಕ್ವಲ್ ಆಗಿರುತ್ತೆ, ಏನದು ಕನ್ಕ್ಲೂಷನ್, ದ ಲೈನ್ಸ್ ಆರ್ ಪ್ಯಾರಲಲ್. ಸೊ ಇಲ್ಲಿ ನೀವು ಕನ್ಕ್ಲೂಡ್ ಮಾಡ್ಬೋದು, ಲೈನ್ಸ್ ಆರ್ ಪ್ಯಾರಲಲ್ ಅಂತ. ಸೊ ನಿಮ್ಗೆ ಏನು ಅರ್ಥ ಆಯಿತು, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಇದ್ರೆ ಲೈನ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಅದನ್ನು ನಿಮಗೆ ಇಲ್ಲಿ ಕ್ವೆಶನ್ ಥರ ಕೇಳ್ತಿದ್ದಾರೆ, ಡೂ ದೇ ಅಪಿಯರ್ ಟು ಬಿ ಪ್ಯಾರಲಲ್ ಟು ಈಚ್ ಅದರ್. ಎಸ್. ಯಾಕೆ ಅಂತಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆದಮೇಲೆ ಲೈನ್ಸ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಅದನ್ನು ನಿಮಗೆ ಅವರು ಅರ್ಥ ಮಾಡಿಸೋದಕ್ಕೆ ಇಲ್ಲಿ ಟ್ರೈ ಮಾಡಿದ್ದು ಆ್ಯಕ್ಟಿವಿಟಿಯಿಂದ. ಸೊ ವೆನ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಫಾರ್ಮ್ಡ್ ಬೈ ಟ್ರಾನ್ಸ್ವರ್ಸಲ್ ಆನ್ ಅ ಪೇರ್ ಆಫ್ ಲೀನಿಯರ್ಸ್ ಲೈನ್ಸ್ ಆರ್ ಈಕ್ವಲ್ ಟು ಈಚ್ ಅದರ್. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಿರುತ್ತೆ ಅದು ಈಕ್ವಲ್ ಆದಾಗ ಯಾವುದರಿಂದ ಫಾರ್ಮ್ ಆಗಿದ್ದು, ಟ್ರಾನ್ಸ್ವರ್ಸಲಿಂದ ಫಾರ್ಮ್ ಆಗಿದ್ದು. ದೆನ್ ದ ಪೇರ್ ಆಫ್ ಲೈನ್ಸ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ದಾಗ ಲೈನ್ಸು ಪ್ಯಾರಲಲ್ ಆಗಿರುತ್ತೆ, ಲೈನ್ಸ್ ಪ್ಯಾರಲಲ್ ಆಗಿದ್ದಾಗ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ. ಓಕೆ. ಸೊ ಸಪೋಸ್ ವಿ ಹ್ಯಾವ್ ಎ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟಿಂಗ್ 2 ಪ್ಯಾರಲಲ್ ಲೈನ್ಸ್. ವಾಟ್ ಕ್ಯಾನ್ ಬಿ ಸೆಡ್ ಅಬೌಟ್ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಏನಾಗಿರುತ್ತೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ. ಲೈನ್ಸ್ ಪ್ಯಾರಲಲ್ ಅಂದಮೇಲೆ ನೋ ವರೀಸ್, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ. ಇನ್ನೊಂದು ಆಕ್ಟಿವಿಟಿ ಇದೆ. ಓಕೆನಾ. ಸೊ ಇನ್ನೊಂದು ಆಕ್ಟಿವಿಟಿಲಿ ಏನು, ಪೇರ್ ಆಫ್ ಪ್ಯಾರಲಲ್ ಲೈನ್ಸ್ ಅವರೇ ಕೊಟ್ಟಿದ್ದಾರೆ, ಎಲ್ ಮತ್ತು ಎಮ್. ಇಲ್ಲಿ ಸಿಂಬಲ್ ಇದೆ ನೋಡಿ, ಆಲ್ರೆಡಿ ಅದು ಪ್ಯಾರಲಲ್ ಅಂತ ಅರ್ಥ. ಪ್ಯಾರಲಲ್ ಅಂತ ಕೊಟ್ಟ ಮೇಲೆ ಇಲ್ಲಿ ಫಾರ್ಮ್ ಆಗಿರೋ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಾಗಿರುತ್ತೆ, ಅದ್ರ ಮೆಷರ್ಮೆಂಟ್ ಈಕ್ವಲ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಎಸ್, ಎ ವಿಲ್ ಬಿ ಈಕ್ವಲ್ ಟು ಬಿ. ಯಾಕೆ ಅಂತಂದ್ರೆ ಲೈನ್ಸು ಪ್ಯಾರಲಲ್ ಆಗಿದೆ ಅಷ್ಟೇ. ಸೊ ಆರ್ ಆಲ್ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಟು ಈಚ್ ಅದರ್. ಎಸ್. ಎಲ್ಲ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತಾ ಅಂದರೆ ದ ಆನ್ಸರ್ ಈಸ್ ಎಸ್, ಎಲ್ಲನೂ ಈಕ್ವಲ್ ಆಗಿರುತ್ತೆ, ಯಾಕಂದರೆ ಪ್ಯಾರಲಲ್ ಅದು. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಫಾರ್ಮ್ಡ್ ಬೈ ಅ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟಿಂಗ್ ಅ ಪೇರ್ ಆಫ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಆರ್ ಈಕ್ವಲ್ ಟು ಈಚ್ ಅದರ್ ಅಷ್ಟೇ. ಇಲ್ಲಿ ಉಲ್ಟಾ ಇದೆ, ಪೇರ್ ಆಫ್ ಪ್ಯಾರಲಲ್ ಲೈನ್ಸ್ ಇದ್ದ ಮೇಲೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ, ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ನೋಡ್ತಾನೆ ಹೇಳ್ಬೋದು ಲೈನ್ಸ್ ಆರ್ ನಾಟ್ ಪ್ಯಾರಲಲ್. ಸೊ ಇವಾಗ ಅವ್ರು ನಿಮಗೆ ಕ್ವೆಶ್ಚನ್ ಏನು ಕೇಳ್ತಿದ್ದಾರೆ ಅಂತಂದರೆ, ನೀವು ಒಂದು ಟ್ರಾನ್ಸ್ವರ್ಸಲ್ನ ಡ್ರಾ ಮಾಡಬೇಕು ಸಚ್ ದ್ಯಾಟ್ ಫಾರ್ಮ್ ಆಗೋ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು ಅಂತ ಕೇಳ್ತಿದ್ದಾರೆ. ಆ ರೀತಿ ಡ್ರಾ ಮಾಡೋಕ್ಕೆ ಸಾಧ್ಯನಾ?
ಕರೆಸ್ಪಾಂಡಿಂಗ್ ಆ್ಯಂಗಲ್ ಈಕ್ವಲ್ ಆಗೋ ಥರ ಇಲ್ಲಿ ನಾವು ಟ್ರಾನ್ಸ್ವರ್ಸಲ್ ಲೈನ್ನ ಡ್ರಾ ಮಾಡೋಕ್ಕಾಗತ್ತಾ? ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಯಾಕಂತಂದರೆ ಇಟ್ ಈಸ್ ನಾಟ್ ಪ್ಯಾರಲಲ್. ಯಾವುದು ನಾಟ್ ಪ್ಯಾರಲಲ್? ಲೈನ್ಸ್ ಪ್ಯಾರಲಲ್ ಅಲ್ಲ. ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಟ್ರಾನ್ಸ್ವರ್ಸಲ್ ಲೈನ್ನ ಡ್ರಾ ಮಾಡಿದ್ರು ಫಾರ್ಮ್ ಆಗ ಎ ಮತ್ತು ಬಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ವಿಲ್ ನೆವರ್ ಬಿ ಈಕ್ವಲ್. ಆರ್ ಯು ಫೈಂಡಿಂಗ್ ಹಾರ್ಡ್ ಟು ಡ್ರಾ ಟ್ರಾನ್ಸ್ವರ್ಸಲ್ ಲೈನ್? ಸೊ ಹೌದು, ಹಾರ್ಡ್ ಆಗೇ ಆಗುತ್ತೆ. ಹಾರ್ಡ್ ಅನ್ನೋದಕ್ಕಿಂತ ಇಟ್ ಇಸ್ ಇಂಪಾಸಿಬಲ್ such that the corresponding angles are equal. So yes, we are finding it difficult. Why? Because the lines are not parallel. We cannot find the corresponding angles which are equal to each other. ಆ ರೀತಿ ನಾವು ಟ್ರಾನ್ಸ್ವರ್ಸಲ್ ಲೈನ್ ಡ್ರಾ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನ ಇಲ್ಲಿ ಎಕ್ಸ್ಪ್ಲನೇಷನ್ ಥರ ಕೊಟ್ಟಿದ್ದಾರೆ. when a pair of lines are not parallel to each other, the corresponding angles formed by a transversal can never be equal to each other. ಸೊ ಯಾವಾಗ ಲೈನ್ಸ್ ಪ್ಯಾರಲಲ್ ಆಗಿರಲ್ವೋ ಆವಾಗ ನಾವು ಟ್ರಾನ್ಸ್ವರ್ಸಲ್ ಲೈನ್ನ ಹೇಗೆ ಡ್ರಾ ಮಾಡಿದ್ರು ನಮಗೆ ಏನಾಗಿರಲ್ಲ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಸಿಗಲ್ಲ, ಮತ್ತು ಫಾರ್ಮ್ ಆಗೋ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಕೂಡ ಈಕ್ವಲ್ ಆಗಿರಲ್ಲ. ಓಕೆ, ಸೊ ನೆಕ್ಸ್ಟ್ ಎಕ್ಸಸೈಸ್ ಕೊಟ್ಟಿದ್ದಾರೆ, ಮೀನ್ಸ್ ಆ್ಯಕ್ಟಿವಿಟಿ ರೀತಿಯೇ ಡ್ರಾಯಿಂಗ್ ಪ್ಯಾರಲಲ್ ಲೈನ್ಸ್. ನೀವು ಹೇಗೆ ಪ್ಯಾರಲಲ್ ಲೈನ್ಸ್ನ ಡ್ರಾ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಫಸ್ಟ್ ಏನು ಮಾಡಬೇಕು, ನೀವು ಒಂದು ರೂಲರ್ನಲ್ಲಿ ಒಂದು ಲೈನನ್ನು ಡ್ರಾ ಮಾಡಿ ಸ್ಕೇಲ್ನ ನೀವು ಲೈನ್ ಮೇಲೆ ಪ್ಲೇಸ್ ಮಾಡಬೇಕು. ಫಸ್ಟು ಸ್ಕೇಲ್, ಓಕೆನಾ? ಇಲ್ಲಿ ಡ್ರಾ ಮಾಡಿ ಲೈನನ್ನು, ಅದ್ರ ಪಕ್ಕ ನೀವೇನು ಮಾಡ್ತೀರಾ, ಸ್ಕೇಲನ್ನು ಪ್ಲೇಸ್ ಮಾಡ್ತೀರಾ. ಅದಾದಮೇಲೆ ಸ್ಕೇಲಿಗೆ ನೀವು ಅಟ್ಯಾಚ್ ಆದಂಗೆ ಇದನ್ನು ಸೆಟ್ ಸ್ಕ್ವೇರ್ ಅಂತ ಕರಿತೀವಿ, ಈ ಸ್ಕೇಲ್ನ. ಓಕೆನಾ? ಸೊ ನೀವು ಈ ಸೆಟ್ ಸ್ಕ್ವೇರ್ನ ಇದ್ರ ಮೇಲೆ ಪೊಸಿಷನ್ ಮಾಡಿ ಇಡಬೇಕು. ಸೊ ನೀವು ಒಂದು ಲೈನ್ನ ಇಲ್ಲಿ ಡ್ರಾ ಮಾಡಬೇಕು, ಇದನ್ನು ಕೆಳಗಡೆ ಮೂವ್ ಮಾಡಬೇಕು. ಅದಾದಮೇಲೆ ಈ ಲೈನ್ ಒಂದು ಡ್ರಾ ಆಗಿರುತ್ತೆ, ಮತ್ತು ಕೆಳಗಡೆ ಹೋದಾಗ ಈ ರೀತಿ ಲೈನ್ಸು ಡ್ರಾ ಆಗುತ್ತೆ. ಸೊ ಆಮೇಲೆ ಕೇಳ್ತಾರೆ ನಿಮಗೆ ಈ ಲೈನ್ಸ್ ಹೇಗೆ ಪ್ಯಾರಲಲ್ ಅಂತ ನೀವು ಹೇಳ್ತೀರಾ ಅಂತ. ಹೇಗೆ ಪ್ಯಾರಲಲ್ ಅಂದರೆ, ಸೊ ಅಬ್ಸರ್ವ್ ಮಾಡಿ, ಈ ರೀತಿ ಲೈನ್ ಫಾರ್ಮ್ ಆದಾಗ ಇಲ್ಲೇನಿದೆ, ಇದೇ ಟ್ರಾನ್ಸ್ವರ್ಸಲ್ ಲೈನ್. ಇದು ಎಲ್ಲ ಸಲಿನೂ ಹೀಗೆ ಆಗಬೇಕು ಅಂತ ಇಲ್ಲ, ಇದು ಕೂಡ ಟ್ರಾನ್ಸ್ವರ್ಸಲ್ ಟ್ರಾನ್ಸ್ವರ್ಸಲ್ ಆಗಿರುತ್ತೆ. ಸೊ ಟ್ರಾನ್ಸ್ವರ್ಸಲ್ ಆದಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸಾಕ್ಟಾಗಿ 90 ಡಿಗ್ರಿ ಅಲ್ವಾ? 90 ಡಿಗ್ರಿ ಫಾರ್ಮ್ ಆಗಿದೆ. ಆಬ್ವಿಯಸ್ಲಿ ಎರಡೂ 90 ಡಿಗ್ರಿ ಅಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಯಿತು. ಸೊ ದಟ್ ದ ಲೈನ್ಸ್ ಆರ್ ಪ್ಯಾರಲಲ್ ಅಷ್ಟೇ. ಸೊ ವಾಟ್ ಆ್ಯಂಗಲ್ಸ್ ಆರ್ ಫಾರ್ಮ್ ಬಿಟ್ವೀನ್ ದೀಸ್ ಲೈನ್ಸ್? ಯಾವ ಆ್ಯಂಗಲು ಅಂತಂದರೆ 90 ಡಿಗ್ರಿ. ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, 90 ಡಿಗ್ರಿ ಆ್ಯಂಗಲ್ಸ್ ಫಾರ್ಮ್ ಆಗಿದೆ. ಓಕೆನಾ? ಆ ರೀತಿಯೂ ನಾವು ಪ್ಯಾರಲಲ್ ಡ್ರಾ ಮಾಡ್ಬೋದು. ಅಥವಾ ಫ್ರಂಟ್ ಸೈಡ್, ಇದ್ರದ್ದು ಏನು ಸ್ಲೈಡಿಂಗ್ ಸೈಡ್ ಇದೆಯಲ್ಲ, ಏನು ಹೇಳ್ತೀವಿ ನಾವು ಅದನ್ನು, ಸೊ 2 ಲೈನ್ಸ್ ಮೆಷರ್ಮೆಂಟ್. ಎಸ್. ಸೊ ಓಕೆ, ಈ ಸ್ಲೈಡಿಂಗ್ ಸೈಡ್ ಏನಿದೆ, ಈ ಸೈಡು ನಾವು ಲೈನ್ಸ್ನ ಡ್ರಾ ಮಾಡ್ಬೋದು. ಇದನ್ನು ಹೇಗೆ ನಾವು ಪ್ಯಾರಲಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿದ್ರೆ, ಇಲ್ಲಿ ಆ್ಯಂಗಲ್ ಮೆಷರ್ ಮಾಡಿ, ಎರಡು ಆ್ಯಂಗಲ್ ಸೇಮ್ ಇರುತ್ತೆ. ಪ್ರೊಟ್ರಾಕ್ಟರ್ ಯೂಸ್ ಮಾಡಿ ಆ್ಯಂಗಲ್ನ ಮೆಷರ್ ಮಾಡಬೇಕು. ಹೇಗೆ ಪ್ರೊಟ್ರಾಕ್ಟರ್ ಇಡ್ತೀರಾ, ಈ ಪಾಯಿಂಟಲ್ಲಿ ಪ್ರೊಟ್ರಾಕ್ಟರ್ದು ಮಿಡ್ ಪಾಯಿಂಟ್ ಬರಬೇಕು. ಹೀಗೆ ಪ್ರೊಟ್ರಾಕ್ಟರ್ನ ಪ್ಲೇಸ್ ಮಾಡಿ ಈ ಕಡೆಯಿಂದ ರೀಡಿಂಗ್ ಮಾಡಬೇಕು. 0 1 2 3 ಇಲ್ಲಿ ಬರುತ್ತೆ. ನೆಕ್ಸ್ಟು ಇಲ್ಲಿಂದನೇ ಇದನ್ನು ಇಲ್ಲಿಗೆ ಮಿಡ್ ಪಾಯಿಂಟಿಗೆ ಇಟ್ಬಿಟ್ಟು ಮತ್ತೆ ರೀಡಿಂಗ್ ಮಾಡಬೇಕು. ಎರಡು ಆ್ಯಂಗಲ್ ಸೇಮ್ ಬರುತ್ತೆ. ಆವಾಗ ಗೊತ್ತಾಗುತ್ತೆ ನಿಮಗೆ ಎರಡೂ ಸೈಡ್ ಇರೋದೇನು ಪೇರ್ ಆಫ್ ಲೈನ್ಸ್ ಏನು ಫಾರ್ಮ್ ಆಗಿದೆ ಅದು ಪ್ಯಾರಲಲ್ ಅಂತ. ಇದು ಒಂದು ಮೆಥಡ್. ಏನತ್ರ ಮೆಥಡ್ ಅಂತಂದರೆ ಲೈನ್ನ ಡ್ರಾ ಮಾಡೋದು, ಪ್ಯಾರಲಲ್ ಲೈನ್ಸ್ನ ಡ್ರಾ ಮಾಡೋ ಮೆಥಡ್. ಓಕೆನಾ? ಸೊ ಹೌ ಡು ಯು ನೋ ದೀಸ್ ಲೈನ್ಸ್ ಆರ್ ಪ್ಯಾರಲಲ್? ಹೇಳಿದ್ನಲ್ಲ, ಮೆಷರ್ ಮಾಡಬೇಕು. ವಿ ಹ್ಯಾವ್ ಟು ಮೆಷರ್ through measurement. So we get to know that the corresponding angles are equal. Corresponding angle equal ಆದರೆ ಏನಾಯಿತು, lines parallel ಅಂತ ಪ್ರೂವ್ ಆಯಿತು. So can you check if the corresponding angles are equal? Yes, we can check it through measurement. Okay, ಸೊ ಈ ಫಿಗರ್ ಇಟ್ ಔಟ್ನ ನೆಕ್ಸ್ಟ್ ಕ್ಲಾಸಿಂದ ಮಾಡೋಣ. ಓಕೆ, ಸೊ ವಿಡಿಯೋ ತುಂಬ ಲೆಂತಿ ಅನಿಸ್ಬೋದು, ಬಟ್ ಕಾನ್ಸೆಪ್ಟ್ ತುಂಬ ಸಿಂಪಲ್ ಆಗಿದೆ. ನಾನು ಸ್ವಲ್ಪ ಜಾಸ್ತಿನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೊ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಸಿನ್ಸ್ ದಿಸ್ ಇಸ್ ಅ ನ್ಯೂ ಚಾನಲ್, ಐ ಆಮ್ ರಿಕ್ವೆಸ್ಟಿಂಗ್ ಫಾರ್ ಯು ಆಲ್ ಟು ಲೈಕ್ ದ ವಿಡಿಯೋ, ಟು ಕಮೆಂಟ್ ವಾಟ್ ಯು ಅಂಡರ್ಸ್ಟುಡ್, ಆ್ಯಂಡ್ ಟು ಎಂಕರೇಜ್ ಮೀ to do more videos. Okay, thank you.